ಪ್ರೈಸ್ ದ ಲಾರ್ಡ್. ಪ್ರಿಯರೇ, ನಿಮ್ಮ ಜೊತೆಯಲ್ಲೇ ಇರುವವರು, ನಿಮ್ಮ ಆಪ್ತರು ನಿಮ್ಮ ಮುಂದೆ ಚೆನ್ನಾಗಿ ನಗುತ್ತಾ ಮಾತನಾಡಿ ನಿಮ್ಮ ಹಿಂದುಗಡೆ ನಿಮ್ಮ ಬಗ್ಗೆ ತಮಾಷೆ ಮಾಡುತ್ತಾ ನಿಮ್ಮ ಬಗ್ಗೆ ಇಲ್ಲ ಸಲ್ಲದನ್ನು ಹೇಳಿ ನಿಮ್ಮ ಬಗ್ಗೆ ಹೇಳಿ ನಗುತ್ತಿರ್ತಾರೆ. ಆದರೆ ನೀವು ಆ ಸಮಯದಲ್ಲಿ ನಿಮಗೆ ಗೊತ್ತಾಗುತ್ತೆ, ಅವರು ನಮ್ಮನ್ನು ನೋಡಿ ನಕ್ಕುತ್ತಿದ್ದಾರೆ, ಅದು ರೀತಿಯಲ್ಲಿ ನನ್ನನ್ನು ಗೇಲಿ ಮಾಡ್ತಿದ್ದಾರೆ ಅಂತೇಳಿ. ಗೊತ್ತಾದಾಗ ನಿಮಗೆ ದುಃಖ ಆಗ್ತದೆ. ನನಗೆ ಏನಪ್ಪ ಈ ರೀತಿಯಲ್ಲಿ ನನಗೆ ಹೇಳಿದ್ದಾರೆ, ನನ್ನನ್ನು ನೋಯಿಸ್ತಿದ್ದಾರೆ, ಹೀಯಾಳಿಸ್ತಿದ್ದಾರೆ ಅಂಥೇಳಿ ನಿಮಗೆ ಗೊತ್ತಾಗುತ್ತೆ. ನಮಗೆ ಯೇಸು ಸ್ವಾಮಿ ಅವರು ಈ ರೀತಿಯಲ್ಲಿ ದುಃಖದಲ್ಲಿ ಇರಬೇಡಿ ಅಂತ ಹೇಳಿ ಯಾವ ರೀತಿಯಲ್ಲಿ ನಮಗೆ ಸಂತೈಸಿದ್ದಾರೆ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳೋಣ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಯೋಹಾನನಿಗೆ ಬರೆದ ಶುಭ ಸಂದೇಶದಲ್ಲಿ 16ನೇ ಅಧ್ಯಾಯ 20ನೇ ವಚನದಲ್ಲಿ ಏನು ಹೇಳ್ತಾರೆ ದೇವರು ಅಂತೇಳಿ ನಾವು ನೋಡುವ. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ಅತ್ತು ಗೋಳಾಡುವಿರಿ, ಲೋಕವಾದರೂ ನಕ್ಕು ನಲಿದಾಡುವುದು. ನೀವು ದುಃಖ ಪಡುವಿರಿ, ಆದರೆ ನಿಮ್ಮ ದುಃಖ ಆನಂದವಾಗಿ ಮಾರ್ಪಡುವುದು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಏನು ಹೇಳ್ತಿದ್ದಾರೆ ಇಲ್ಲಿ ಯೇಸು ಸ್ವಾಮಿಯವರು? ನೀವು ಅತ್ತು ಗೋಳಾಡುವಿರಿ, ಲೋಕವಾದರೂ ನಕ್ಕು ನಲಿದಾಡುವುದು. ಈ ಲೋಕವಾದರೂ ಅಂದರೆ ಲೋಕದ ಜನರು. ನೀವು ದೇವರ ಬಗ್ಗೆ ಎಷ್ಟು ಎಲ್ಲ ಹಲವಾರು ಜನರಿಗೆ ಹೇಳುತ್ತೀರ, ನಿಮ್ಮ ಬಗ್ಗೆ ಅವರಿಗೆ ಒಂದು ಮರ್ಯಾದೆ ಇರುತ್ತೆ, ಆದರೆ ಹಿಂದುಗಡೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾರೆ. ಆವಾಗ ಭಯಪಡಬೇಡಿ. ಯೇಸು ಸ್ವಾಮಿಯರು ಲೋಕವಾದರೂ ನಿಮ್ಮನ್ನು ನೋಡಿ ನಕ್ಕು ನಲಿದಾಡುತ್ತಾರೆ, ಲೋಕವಾದರೂ ನಕ್ಕು ನಲಿದಾಡುವುದು ಅಂತ ಹೇಳ್ತದೆ ದೇವರ ವಾಕ್ಯ. ಆದರೆ ನೀವು ದೇವರ ಮಕ್ಕಳಾಗಿರುವುದರಿಂದ, ಯೇಸು ಸ್ವಾಮಿಯವರಲ್ಲಿ ವಿಶ್ವಾಸವಿಡುವುದರಿಂದ ಅವರು ಏನು ಹೇಳ್ತಿದ್ದಾರೆ, ನೀವು ಭಯಪಡಬೇಡಿ, ಧೈರ್ಯ ಕೊಡ್ತಿದ್ದಾರೆ ಯೇಸು ಸ್ವಾಮಿಯರೇ. ನೀವು ದುಃಖ ಪಡುವಿರಿ, ಆದರೆ ನಿಮ್ಮ ದುಃಖವು ಆನಂದವಾಗಿ ಮಾರ್ಪಡುವುದು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸು ಸ್ವಾಮಿಯರಲ್ಲಿ ನೀವು ವಿಶ್ವಾಸವಿಡುವುದರಿಂದ ನಿಮಗೆ ಏನು ಅವಮಾನವಾದರೂ, ನೀವು ಎಷ್ಟು ದುಃಖಪಟ್ಟರೂ ಕೂಡ ನಿಮ್ಮಲ್ಲಿ ದೇವರು ನಿಮ್ಮ ಜೊತೆಯಲ್ಲಿ ಇದ್ದಾರೆ ಎಂದು ನಂಬಿಕೆ ಇಡಿ. ಆವಾಗ ಆ ಸಮಯದಲ್ಲಿ ಯೇಸು ಸ್ವಾಮಿಯವರು ನಿಮ್ಮ ದುಃಖವನ್ನು ಆನಂದವಾಗಿ ಮಾರ್ಪಡುತ್ತಾರೆ. ಅದಕ್ಕಾಗಿ ನಂಬಿಕೆ ಇಡಿ, ವಿಶ್ವಾಸವಿಡಿ. ಇನ್ನೊಂದು ವಾಕ್ಯದಲ್ಲಿ ಯೇಸು ಸ್ವಾಮಿಯವರು ಏನು ಹೇಳಿದ್ದಾರೆ? ಮತ್ತಾಯ 5ನೇ ಅಧ್ಯಾಯದಲ್ಲಿ 4ನೇ ವಚನ, ದುಃಖಿಗಳು ಭಾಗ್ಯವಂತರು, ದೇವರು ಅವರನ್ನು ಸಂತೈಸುವರು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ನೀವು ಎಷ್ಟು ದುಃಖಪಟ್ಟರೂ, ನಿಮಗೆ ಎಷ್ಟು ವೇದನೆ ಇದ್ದರೂ ನೀವು ಭಾಗ್ಯವಂತರು ಎಂದು ಯೇಸು ಸ್ವಾಮಿಯವರು ಹೇಳಿದ್ದಾರೆ. ಇದನ್ನು ನಾವು ಯೇಸು ಸ್ವಾಮಿಯವರಲ್ಲಿ ನಾವು ಆ ಭರವಸೆಯನ್ನು ನಾವು ಪಡೆದುಕೊಳ್ಳುತ್ತೇವೆ. ಯಾಕಂದರೆ ನಮಗೆ ಆ ದುಃಖವು ಆನಂದವಾಗಿ ಮಾರ್ಪಡುತ್ತೆ. ಯೇಸು ಸ್ವಾಮಿಯವರು ಬಂದು ನಮಗೆ ಸಂತೈಸ್ತಾರೆ. ಯಾವ ರೀತಿಯಲ್ಲಿ? ಆ ಒಂದು ಆನಂದದಿಂದ ಅವರು ಬಂದು ನಮಗೆ ಆನಂದವನ್ನು ಕೊಡ್ತಾರೆ. ಆ ದುಃಖ ಹೋಗಿ ಆನಂದವಾಗಿ ಮಾರ್ಪಡುವುದೆಂಬ ವಾಕ್ಯದಿಂದ ಭರವಸೆ ಕೊಟ್ಟು ದುಃಖಿಗಳಿಗೆ ಭಾಗ್ಯವಂತರು ಎಂಬ ವಾಕ್ಯವನ್ನು ನುಡಿದಿದ್ದಾರೆ ಯೇಸು ಸ್ವಾಮಿಯವರು. ಅದಕ್ಕಾಗಿ ಭಯಪಡಬೇಡಿ, ದುಃಖಿಸಬೇಡಿ. ಯೇಸು ಸ್ವಾಮಿಯವರು ನಿಮಗೆ ಸಂತೈಸ್ತಾರೆ, ಭಯಪಡಬೇಡಿ. Hallelujah. Praise the Lord.